ಹೆಲೋ ನಮಸ್ಕಾರ ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ಇವತ್ತು ನಮ್ಮ ಜೊತೆ ಶಬಾಷ್ ಬಡ್ಡಿ ಮಗ ಅಂತ ಹೇಳಿ ಮನೆ ಮಾತಾಗಿದ್ದು ಶೆಟ್ರು ಡಾನ್ಸ್ ಬರೋದಿದ್ರು ಕೂಡ ಈ ಸಿನಿಮಾದಲ್ಲಿ ಸಖತ್ತಾಗಿ ಡಾನ್ಸ್ ಮಾಡಿ ಎಲ್ರಿಗೂ ಕೂಡ ಎಂಟರ್ಟೈನ್ ಮಾಡಿದ್ದಾರೆ. ಬನ್ನಿ ಶೆಟ್ರ್ ಹತ್ರ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಅದ್ಭುತವಾಗಿದೆ, ನೀವ್ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಶಬಾಷ್ ಬಡ್ಡಿ ಮಗ ಅಂತ ಹೆಸರು ಕೇಳುವಾಗಲೇ ಒಂದು ಅದರಲ್ಲಿ ಚಮಕ್ ಇದೆ. ಸೊ ಈ ಸಿನಿಮಾ ನನ್ಗಂತೂ ನೋಡಿದಾಗ ಸಖತ್ ಇಷ್ಟ ಆಯ್ತು. ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಥ್ರಿಲ್ಲರ್ ಇದೆ, ಸಸ್ಪೆನ್ಸು ಕೂಡ ಈ ಸಿನಿಮಾದಲ್ಲಿದೆ. ಆಕ್ಟ್ ಮಾಡಿದ್ದೀರಾ, ಅದು ಮೇನ್ ರೋಲ್ ಆಗಿ. ಏನ್ ಹೇಳ್ತೀರಾ ಸರ್? ಖುಷಿ ಆಗುತ್ತೆ. ಯಾವತ್ತಿದ್ರು ಲೀಡ್ ರೋಲ್ ಮಾಡೋದು ಒಂದು ಸ್ವಲ್ಪ ಜಾಸ್ತಿನೇ ಜವಾಬ್ದಾರಿ. ಅಂಡ್ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಅಂದ್ರೆ ಯೂಶಲಿ ನಾನು ತುಂಬಾ ಸೆಟಲ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇರ್ತೀನಿ. ಇದೊಂದು ಸ್ವಲ್ಪ ಓವರ್ ದಿ ಬೋರ್ಡ್ ಮಾಡಬೇಕು ಅಂದ್ರೆ 90s ಪೀರಿಯಡಿನ ಸಿನಿಮಾ ಆಗಿರೋದ್ರಿಂದ ಆ ತರದ್ದು ಒಂದು ಗೆಸ್ಚರ್ ಬೇಕಾಗಿತ್ತು. ಅಂಡ್ ಸ್ವಲ್ಪ ಓವರ್ ದಿ ಬೋರ್ಡ್ ಆಕ್ಟ್ ಮಾಡಬೇಕಾಗಿತ್ತು. ಸೊ ಮಾಡಿದಾಗ್ಲೂ ನನಗೆ ಸ್ಟಾರ್ಟಿಂಗ್ ಒಂದೆರಡು ದಿನ ಡೌಟ್ ಇತ್ತು ಈ ಕ್ಯಾರೆಕ್ಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಬಟ್ ಮಾಡ್ತಾ 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 ನನಗೆ ಒಂದು ಗ್ರಿಪ್ ಸಿಗ್ತಾ ಹೋದಾಗ ಅದೊಂದು ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಕೂತಿದೆ ಅಂತ ಅನಿಸ್ತು. ಇವತ್ತು ಇಡೀ ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ ಎಲ್ಲೂ ಡ್ರಾಪ್ ಆಗಿಲ್ಲ. ಥ್ರೂ ಔಟ್ ದ ಫಿಲ್ಮ್ ಆ ಕ್ಯಾರೆಕ್ಟರೈಸೇಷನ್ ಏನು ಕಂಪೋಸ್ ಮಾಡ್ಕೊಂಡಿದ್ದೆ ನಾನು ಅದನ್ನ ಕ್ಯಾರಿ ಮಾಡಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಡ್ಯಾನ್ಸ್ ಬರಲ್ಲ, ಆದ್ರೆ ಮಾಡಿಸಿದ್ದಕ್ಕೆ ಧನು ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರೇ ಕೊರಿಯೋಗ್ರಾಫ್ ಮಾಡಿದ್ದು. ಆ್ಯಂಡ್ ಇವನ್ ಇನ್ ದ ಡ್ಯಾನ್ಸ್ ಆಲ್ಸೋ ನಾವು ಆ ಕಾಮಿಡಿ ಎಸೆನ್ಸ್ ಹಂಗೆ ಇಟ್ಕೋಬೇಕು. ಆ ರಿಯಾಕ್ಷನ್ಸ್, ಫೇಸ್ ರಿಯಾಕ್ಷನ್ಸು ಕೂಡ ಯೂಶಲಿ ಯಾರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಆ ಥರದ್ದು ನಾನು ಹೇಳ್ತಾ ಇದ್ದೆ. ಅಂದ್ರೆ ಗೋವಿಂದ ಆಗಿರ್ಬೋದು, ಜಗ್ಗೇಶ್ ಅವ್ರು ಆಗಿರ್ಬೋದು, ಹಿಂದಿಯಲ್ಲಿ ಗೋವಿಂದ ಆಗಿರ್ಬೋದು, ಇಲ್ಲಿ ಜಗ್ಗೇಶ್ ಸರ್ ಆಗಿರ್ಬೋದು, ಈ ತರ ಬ್ರಿಲಿಯಂಟ್ ಅದ್ಭುತ ಆಕ್ಟ್ರೆಸ್ ಮಾತ್ರ ಆ ಥರದ್ದೊಂದು ಕ್ಯಾರಿ ಮಾಡಕ್ ಸಾಧ್ಯ. ಸೊ ಆ ಥರದ್ದನ್ನೇನೋ ಒಂದು ಟ್ರೈ ಮಾಡಕ್ ಹೊರಟಿದ್ದೆ. ಸೊ ಟ್ರೈ ಮಾಡಿದ್ದೀನಿ. ಸೊ ಆಡಿಯನ್ಸ್ ರಿಯಾಕ್ಷನ್ ಕಾಯ್ತಾ ಇದ್ದೀನಿ, ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು. ಸರ್, ನಿಮಗೆ ಪ್ರಮೋದ್ ಅವರು ಶೆಟ್ರ್ ಅಂತ ಹೇಳಿದಾಗ ನಮಗೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಾವು ನೋಡಿರೋದಿದೆ. ಅದ್ರಲ್ಲಿ ಇದ್ರಲ್ಲೂ ಕೂಡ ಫನ್ನಿ ಆಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಅದ್ರ ಜೊತೆಗೆ ಫೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆಕ್ಷನ್ಸ್ ಮಾಡಿದ್ದೀನಿ ಮುಂಚೆನೂ, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ಆಕ್ಷನ್ ಅನ್ನ ಪ್ಯೂರ್ಲಿ ಆಕ್ಷನ್ ಆಗಿ ಇಡಬಾರ್ದು ಅನ್ನೋದು ಒಂದು ತಲೆಯಲ್ಲಿತ್ತು. ಯಾಕಂದ್ರೆ ಅವ್ನ ಕ್ಯಾರೆಕ್ಟರ್ ಆ ಥರ ಹ್ಯೂಮರಸ್ ಆಗಿರೋದ್ರಿಂದ ಫೈನಲಿ ಏನೋ ಕ್ಲೈಮ್ಯಾಕ್ಸ್ ಬಂದಿದ ತಕ್ಷಣ ಇವ್ನ ಆಕ್ಷನ್ ಹೀರೋ ತರ ಆಗ್ಬಿಟ್ಟ ಅಂತ ಜನಕ್ಕೆ ಅನ್ನಿಸ್ಬಾರ್ದು. ಆ ಕ್ಯಾರೆಕ್ಟರ್ ಇಂದ ಅವ್ನು ಬಿಟ್ಟು ಆಚೆ ಹೋದ ಅಂತ ಅನ್ನಿಸ್ಬಾರ್ದು. ಹಂಗಾಗಿ ಅದನ್ನ ನಾವು ಡಿಸ್ಕಸ್ ಮಾಡಿ ಡೈರೆಕ್ಟರ್ ಜೊತೆ ಮಾತಾಡಿ ಫೈಟ್ ಮಧ್ಯದಲ್ಲೂ ಕೂಡ ಅವ್ನು ಮಾತಾಡಬೇಕು. ಅವ್ನು ಈ ಥರದ್ದೇ ಫೈಟ್ ಕಂಪೋಸ್ ಆಗಬೇಕು, ಕಾಮಿಡಿಯಾಗಿ ಇರಬೇಕು ಫೈಟ್ ಅನ್ನೋದು. ಸೊ ಅದಕ್ಕೆ ಅಲ್ಲಿ ಮಧ್ಯದಲ್ಲಿ WWF ನೋಡಿದ್ಯಾ, ಫೈಟ್ ಮಾಡಬಾರ್ದು ಅನ್ಕೊಂಡಿದ್ದೆ, ಹೆಂಡತಿ ಬಸರಿ, ಈ ಥರದ್ದೆಲ್ಲ ಲೈನ್ಸ್ ಇದೆಯಲ್ಲ. ಆಮೇಲೆ ನಾನು ಎಷ್ಟು ಪರವಾಗಿಲ್ಲ ಗಾಳಿಲಿ ಹಾರ್ತೀರಾ ಅಂತ. ಸೊ ಈ ಹ್ಯೂಮರಸ್ ಲೈನ್ಸ್ ಅನ್ನ ಬೇಕು ಅಂತಾನೆ ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಇಂಪೋಸ್ ಮಾಡಿದ್ವಿ. ಅವ್ನ ಕ್ಯಾರೆಕ್ಟರ್ ಇಂದ ಆಚೆ ಹೋಗ್ಬಾರ್ದು, ಫೈಟ್ ಕೂಡ ಕಾಮಿಡಿಯಾಗೆ ಕಾಣಬೇಕು ಅನ್ನೋದಕ್ಕೋಸ್ಕರ. ಸೊ ನನ್ನ ಪ್ರಕಾರ ವರ್ಕ್ ಆಗಿದೆ ಅನ್ಸುತ್ತೆ. ನೋಡೋಣ, ಜನರ ರಿಯಾಕ್ಷನ್ ಮೇಲೆ ಹೋಗುತ್ತೆ. ಎಸ್, ಇದರಲ್ಲಿ ಈ ಸಿನಿಮಾದಲ್ಲಿ ನಾವು ಶೆಟ್ರನ್ನ ಒಂಥರ ರೊಮ್ಯಾಂಟಿಕ್ ಆಗಿ ನೋಡ್ಬೋದು ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಹೆಂಡತಿ ಸಿನಿಮಾ ನೋಡಿದ್ರಾ? ಇಲ್ಲ, ಅವಳು ನೋಡ್ಬೇಕು. ಇವತ್ತು ಶೂಟ್ ಅಲ್ಲಿ ಬಿಸಿ ಇದ್ದಾಳೆ, ನಂದೇ ಬೇರೆ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಹಂಗಾಗಿ ಅಲ್ಲಿ ಬಿಸಿ ಇದ್ದಾಳೆ. ಇಲ್ಲಾಂದ್ರೆ ಬರ್ತಿದ್ಲು. ಅಂಡ್ ನೋಡ್ತಾಳೆ ಅವಳು. ಆಬ್ವಿಯಸ್ಲಿ ಆಲ್ರೆಡಿ ಸಾಂಗ್ ನೋಡಿದಾಳೆ. ಆಬ್ವಿಯಸ್ಲಿ ಪ್ರತಿ ಹೆಂಡ್ತಿರದು ಫಸ್ಟ್ ರಿಯಾಕ್ಷನ್ ಹಂಗೆ ಇರುತ್ತೆ, ಬೇಕಿತ್ತಾ ಇದು ಅಂತ. ಸೊ ಇವ್ರದ್ದು ಹಂಗೆ ಇತ್ತು. ಬಟ್ ಆಸ್ ಅನ್ ಆರ್ಟಿಸ್ಟ್, ಅವಳು ಆರ್ಟಿಸ್ಟ್ ಆಗಿರೋದ್ರಿಂದ ಅವಳಿಗೆ ಅರ್ಥ ಆಗುತ್ತೆ. ಆಮೇಲೆ ಅವಳೇ ಹೇಳಿದ್ಲು, ಅಂದ್ರೆ ನಾನು ಸ್ವಲ್ಪ ಓವರ್ ದಿ ಬೋರ್ಡ್ ಕಾಣಿಸ್ಬೇಕು ಅಂತ ಮಾಡಿದಾಗ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋದು ಮೈ ಬಿಗ್ಗೆಸ್ಟ್ ರಿವ್ಯೂ ಅವಳೇ. ಸೊ ಹಾಗಾಗಿ ಅವಳು ಈ ಸಿನಿಮಾ ನೋಡ್ಲಿ ಅಂತ ಕಾಯ್ತಾ ಇದ್ದೀನಿ. ಅವಳ ಕಡೆಯಿಂದ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡಕ್ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನೆಲ್ಲರೂ ನೋಡಿದವ್ರೆಲ್ಲರೂ ಇದುವರೆಗೂ ಹೇಳಿರೋ ರಿವ್ಯೂಸ್ ಪ್ರಕಾರ ಹ್ಯೂಮರ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಅಂತ. ಆ್ಯಂಡ್ ಅದೇ ಮೇನ್ ಮೋಟೋ ಆಫ್ ದ ಫಿಲಮ್ ಇದ್ದಿದೆ, ಅದು ಹ್ಯೂಮರ್ ವರ್ಕ್ ಆಗಬೇಕು ಅಂತ. ಬೇರೆ ಯಾವುದೇ ದೊಡ್ಡ ಅದ್ಭುತವಾದ ಇನ್ನೊಂದೇನೋ ಕತೆ ಹೇಳಕ್ ಹೋಗ್ತೀವಿ ಅಂತೇನಿಲ್ಲ. ಸೊ ಆ ಹ್ಯೂಮರ್ನ ವರ್ಕ್ ಮಾಡಕ್ ಹೊರಟಿದೀವಿ. ಆ ಹ್ಯೂಮರ್ ವರ್ಕ್ ಆಗಿದೆ. ಸೊ ಹ್ಯಾಪಿ ಫಾರ್ ಇಟ್. ಸರ್, ಕೊನೆಯದಾಗಿ ನಿಮ್ಮ ಕುಚ್ಕೂಸ್ ಈ ಸಿನಿಮಾ ನೋಡಿದ್ರೆ ಈ ಸಿನಿಮಾಕ್ಕೆ ಏನು ಅಂದ್ರು ಅವ್ರು? ಏನಾದ್ರು ಒಂದು ಸಂದೇಶ ಏನಾದ್ರು ಕೊಟ್ಟದಿದ್ಯಾ? ಇಲ್ಲ, ಎಲ್ಲರೂ ಬ್ಯುಸಿ ಇದ್ದಾರೆ. ರಕ್ಷಿತ್ US ಅಲ್ಲಿ ಇದ್ದಾನೆ, ರಿಷಬ್ ಕಾಂತಾರ ಶೂಟ್ ನಡೀತಾ ಇದೆ. ಸೊ ಎಲ್ಲರೂ ಬ್ಯುಸಿ ಇದ್ದಾರೆ. ರಾಜ್ ಕೂಡ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಸೊ ಎಲ್ಲರದು ಶೂಟ್ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಇವತ್ತು ನೋಡೋಕ್ಕಾಗಿಲ್ಲ. ಬಟ್ ಖಂಡಿತವಾಗ್ಲೂ ಎಲ್ಲರೂ ನೋಡ್ತಾರೆ, ನೋಡಿ ರಿವ್ಯೂ ಕೊಡ್ತಾರೆ. ಯಾಕಂದ್ರೆ ಸಾಂಗ್ ಬಂದಾಗಲೇ ಎಲ್ಲರೂ ಕೂಡ ರಿವ್ಯೂ ಕೊಟ್ಟಿದ್ರು. ಎಲ್ಲರೂ ಕೂಡ ನನಗೆ ಪರ್ಸನಲ್ ಆಗು ಮೆಸೇಜ್ ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲರೂ ಪೋಸ್ಟ್ ಮಾಡಿದ್ರು, ಸಾಂಗ್ ತುಂಬಾ ಚೆನ್ನಾಗಿದೆ, ರೊಮ್ಯಾಂಟಿಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಅಂತ. ಹೋಪ್ಸು ಇದನ್ನು ನೋಡ್ಬಿಟ್ಟು ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಬನ್ನಿ, ದಯವಿಟ್ಟು ಶಬಾಷ್ ಬಡ್ಡಿ ಮಗನೇ ಸಿನಿಮಾವನ್ನ ಥಿಯೇಟ್ರಲ್ಲೇ ಬಂದು ನೋಡಿ. ಅಂಡ್ ಪ್ಯೂರ್ಲಿ ನಗ್ಸೋದಕ್ಕೋಸ್ಕರ ಮಾಡಿರುವಂತ ಸಿನಿಮಾ. ಇದ್ರಲ್ಲಿ ಲಾಜಿಕ್ ಹುಡುಕ್ಬೇಡಿ, ಬರೀ ಮ್ಯಾಜಿಕ್ ಇದೆ ಇಡೀ ಸಿನಿಮಾ. ಸೊ ನಿಮ್ಮನ್ನ ನಗ್ಸುವಂತ ಒಂದು ಜವಾಬ್ದಾರಿನ ಹೊತ್ತು ಥಿಯೇಟರ್ಗೆ ಬಂದಿದ್ದೀವಿ. ನಿಮ್ಮನ್ನ ನಗ್ಸಿದೀವಿ ಅಂತ ಅನ್ಕೊಂಡಿದೀನಿ. ನೋಡದೇ ಇರೋರು ಸಿನಿಮಾ ನೋಡಿರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದು ನಮ್ಮ ಶೆಟ್ರು ಪ್ರಮೋದ್ ಶೆಟ್ಟಿ ಆಡಿರುವಂತಹ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.